ಪೌಷ್ಟಿಕಾಹಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯ. ಹನುಮಂತ್ ಕಂಬಾರ್ ಆರೋಪ. ಗಂಗಾವತಿ. ಮಾರ್ಚ್ 24 ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ವಿತರಿಸಬೇಕಾದ ಪೌಷ್ಟಿಕಾಹಾರ ತಿಪ್ಪೆಗುಂಡಿಗೆ ಸೇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯವನ್ನ ತೋರಿಸುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಗಂಗಾವತಿ ತಾಲೂಕು ಅಧ್ಯಕ್ಷ ಹನುಮಂತ ಕಂಬಾರ್ ಆರೋಪಿಸಿದರು. ರಾಜ್ಯ ಸರ್ಕಾರ ಅಪೌಷ್ಟಿಕತೆಯನ್ನು ತಡೆಗಟ್ಟುವ ಉದ್ದೇಶದಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣೆ ಮಾಡುವ ಯೋಜನೆ ಜಾರಿಗೆ ತಂದಿದೆ. ಆದರೆ ಗಂಗಾವತಿ ನಗರದ ಬೈಪಾಸ್ ಭಾಗದಲ್ಲಿ ಪೌಷ್ಟಿಕಾಹಾರ ಸರಿಯಾಗಿ ವಿತರಣೆಯಾಗದೆ ತಿಪ್ಪೆಗುಂಡಿಗೆ ಸೇರುವಂತಹ ದುಸ್ಥಿತಿ ಉಂಟಾಗಿದೆ ಎಂದು ಅವರು ದೂರಿದರು. ಈ ರೀತಿಯ ನಿರ್ಲಕ್ಷ್ಯದಿಂದ ಸರ್ಕಾರದ ಉತ್ತಮ ಯೋಜನೆಗೆ ಕೆಟ್ಟ ಹೆಸರು ತರುತ್ತಿದ್ದು, ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ತಕ್ಷಣವೇ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಈ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಮಕ್ಕಳ ಆರೋಗ್ಯದ ವಿಷಯದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ಸಹಿಸಲಾಗುವುದಿಲ್ಲ ಎಂದು ಹನುಮಂತ ಕಂಬಾರ್ ಎಚ್ಚರಿಕೆ ನೀಡಿದರು. ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದರು. ನಮಸ್ಕಾರ, ನಾನು ಹನುಮಂತ ಕಂಬಾರು, ಕರ್ನಾಟಕ ರಕ್ಷಣಾ ವೇದಿಕೆ ಬಳಗಲಿಂದ ಮಾತಾಡ್ತಿರೋದು. ನೋಡಿ, ಪೌಷ್ಟಿಕಾಹಾರ ಇದು ಕರ್ನಾಟಕ ಸರ್ಕಾರ ಮಹಿಳೆ ಮತ್ತು ಮಕ್ಕಳ ಇಲಾಖೆ ಅಭಿವೃದ್ಧಿಯಿಂದ ಬಂದಿರೋದು. ಇಲ್ಲಿ ಕರ್ನಾಟಕ ಇಷ್ಟೆಲ್ಲ ಮಕ್ಕಳಿಗೆ ಸಹಕಾರ ಪೋಷಣೆ ಅದು ಕೊಡೋಕೆ ಕುಂತೈತಿ. ಅದೆಲ್ಲ ಯೂಸ್ ಮಾಡೋದು ಬಿಟ್ಟು ಇಲ್ಲೆಲ್ಲ ತಿಪ್ಪೆಯಲ್ಲಿ ಹಾಕಿ ಹೋಗ್ಯಾರ. ಸುಮಾರು ಒಂದು 8ರಿಂದ 10 ಪ್ಯಾಕೆಟ್ ಇದಾವ. ಇದಕ್ಕೆ ಹೊಣೆಗಾರರು ಯಾರು, ಇದಕ್ಕೆ ಸಂಬಂಧಪಟ್ಟರು ಇಲಾಖೆಗಳು ಯಾರು, ಇದಕ್ಕೆಲ್ಲ ಸ್ವಲ್ಪ ತನಿಖೆ ಆಗ್ಬೇಕಂತ ನಮ್ಮಲ್ಲಿ ಕೇಳ್ಕೊಂತಿದ್ದೀನಿ. ಸರ್ಕಾರ, ಕರ್ನಾಟಕ ಸರ್ಕಾರದಿಂದ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒಂದು ಕೋಟ್ಯಾನುಗಟ್ಟಲೆ ಅನುದಾನ ಬಿಡುಗಡೆ ಮಾಡಕ್ ಕುಂತೈತಿ. ಬಟ್ ಆ ಅನುದಾನ ಪೌಷ್ಟಿಕ ಮಕ್ಕಳು ಯಾರಿಗೆ ನಿರಶಕ್ತಿ ಇಲ್ದವ್ರ ಮಕ್ಕಳಿಗೆ ಅದನ್ನಂತ ಯೂಸ್ ಮಾಡೋದಂತ ಪದಾರ್ಥ ಇದು. ಅದನ್ನ ಯೂಸ್ ಮಾಡಿ ಅದ್ರ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ತಿಪ್ಪೆಲಿ ಒಳಗೆ ಹಾಕಿದ್ದಾರ. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಬಂತು, ಅದು ಮಕ್ಕಳ ಸಮಾಜ ಇಲಾಖೆ ಕಲ್ಯಾಣ ಮಕ್ಕಳಿಂದ ಆಯ್ತು, ಅಂಗನವಾಡಿ ಕೇಂದ್ರ, ಅದಕ್ಕೆ ಯಾರು ದಯವಿಟ್ಟು ಇದಕ್ಕೆ ಹೊಣೆಗಾರ ಇದ್ರೆ ಅದಕ್ಕೊಂದು ತನಿಖೆ ಮಾಡ್ಬೇಕಂತೇಳಿ ನಮ್ಮಲ್ಲಿ ಕೇಳ್ಕೊಂತಿದ್ದೀನಿ.